Fresh. Free so big you can't even see my face. ಬೆಳಗ್ಗೆ ಎದ್ದಿದ್ದೇನೆ ಕಾಫಿ ಕುಡ್ಕೊಂಡು ಟೆರೇಸ್ಗೆ ಹೋಗಿ 2 ಬಕೆಟ್ ಬಟ್ಟೆಗಳಿತ್ತಲ್ಲ ಎಲ್ಲಾನು ಒಣಗಾಕ್ಬಿಟ್ಟು ಬಂದೆ. ಇವಾಗ ಇನ್ನೊಂದು ರೌಂಡ್ ಹಾಕ್ಬೇಕು. ಫಸ್ಟ್ ಎಲ್ಲ ಟವಲ್ಗಳನ್ನ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ಗಳನ್ನ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಅಲ್ಲೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಈ ಕೆಲಸನೂ ಜೊತೆಗೆ ಮುಗಿಸ್ಕೋಬೇಕು. ಬಂದು ಎಡಿಟಿಂಗ್ ಮುಗಿಸಿ ಇವಾಗ ಡೌನ್ಲೋಡ್ ಹಾಕೊಂಡು ಮಾಡಿ ರೆಂಡರ್ ಆಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಆಮೇಲೆ ಅಪ್ಲೋಡ್ ಆಗೋಕ್ಕೆ 1 ಅವರ್. ಅಪ್ಲೋಡೇ ಟೈಮ್ ತೊಗೊಳ್ಳೋದು. ಆಮೇಲೆ ಪ್ರೊಸೆಸಿಂಗ್ 1 ಅವರ್. ಇವತ್ತಿನ ವಿಡಿಯೋ ಲೇಟ್ ಬರೋದು. ಲೇಟ್ ಆಗುತ್ತೆ. 12 ಆಗುತ್ತಾ? 12 o'clock ಆಗುತ್ತೆ. ಅದು ಪ್ರಾಸೆಸಿಂಗು ತುಂಬ ಟೈಮ್ ತೊಗೊಬಿಡುತ್ತೆ. 4Kಗೆ ಪ್ರಾಸೆಸ್ ಆಗಬೇಕಲ್ಲ. ಎನಿವೇಸ್ ಅದು ಆಗ್ತಾ ಇರಲಿ. ಹೋಗಿ ನಾನು ನನ್ನ ಕೆಲಸ ಮುಗಿಸ್ಕೊಳ್ಳೋಣ. ಅದಕ್ಕೆ ನಾವು ಮೊದಲು ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ಮಾರ್ನಿಂಗ್ 12:15 ಟೈಮು. ಇನ್ನೂ ತಿಂಡಿ ಆಗಿಲ್ಲ. ತಿಂಡಿಗೆ ಬಂದು ರೆಡಿ ಮಾಡ್ತಾವ್ರೆ. ನೋಡ್ರಿ ಇವರು ನಮ್ ನೋಡ್ತಿದ್ದಂಗೆ ಆಫ್ ಮಾಡ್ಬಿಟ್ರು. ಅಲ್ಲಿ ಸೀರಿಯಲ್ ನೋಡ್ತಾ ಇರ್ತೈತೆ ಆಯ್ತಾ. ಇಲ್ಲಿ ಚಪಾತಿ ಮಾಡ್ತಾವ್ರೆ. ಚಪಾತಿ ಏನೋ ರೆಡಿ ಆಗಿದೆ ಆಲ್ಮೋಸ್ಟ್. ನೋಡಿ ಪಲ್ಯ. ಆ ಪಲ್ಯನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಏನ್ ಮಾಡಿದ್ಯಾ ಮಂಜು ಪಲ್ಯದಲ್ಲಿ? ಮಿಕ್ಸ್ ವೆಜಿಟೇಬಲ್ಸ್ ಫ್ರೈ. ಆಯ್ತಾ, ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಹಂಗಂತ ಹಾಕೋಬೇಕು. ವೆಜಿಟೇಬಲ್ ಇರುತ್ತೆ, ಟೇಸ್ಟ್ ಸೇಮ್ ಏನ್ ಚಿಕನ್ ಮಾಡಿದ್ರು ಅದೇ ಟೇಸ್ಟು, ವೆಜ್ ಮಾಡಿದ್ರು ಅದೇ ಟೇಸ್ಟ್. ಸೊ ಇವತ್ತು ಮಂಜು ಲಾಗಿನ್ ಆಗೋದು ಡೌಟು. ಯಾಕಂದ್ರೆ ಮಂಜು ರಜಾ ಮಾಡ್ಬೇಕು ಅಂತ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ಗೆ. ಅಲ್ವಾ? 2 ಗಂಟೆ ತನಕ ಹಾಫ್ ಡೇ ರಜಾ ಹಾಕಿದ್ದೀನಿ. ಆಮೇಲೆ ಕೆಲ್ಸಕ್ಕೆ ಹೋಗ್ತೀಯಾ? ಆಮೇಲೆ ಕೆಲಸ ಹಾಫ್ ಡೇ ಕೆಲಸಕ್ಕೆ ಹೋಗ್ತೀನಿ. ಹಂಗೆ ಎಂಜಾಯ್ ಮಾಡಿ. ಸೊ ಇಟ್ಸ್ ವಾಕಿಂಗ್ ಟೈಮ್. ಇಲ್ಲಿ ನೋಡಿ ಒಬ್ರು ಲೇಔಟ್ಗೆ ಹೋಗ್ತೀವಿ ಅಂತ ಗೊತ್ತು, ನಮ್ಗಿನ್ನ ಮುಂದಾಗಿ ಹೋಗ್ತಾವ್ರೆ. ಈಗ ನಾವಿಬ್ರು ಈ ಟೈಮಲ್ಲೆಲ್ಲ ಸುಮ್ಮನೆ ಹೊರಗಡೆ ಬಂದ್ರು ಸರಿ, ಸೀದಾ ಲೇಔಟ್ ಕಡೆ ತಿರುಗತ್ತಾರ ಇಬ್ರು. ಅಲ್ಲಿಗೆ ಹೋಗ್ತೀವಿ ವಾಕಿಂಗಿಗೆ ಅಂತ. ನಾವು ಗೊತ್ತಿವಿ ಎಲ್ಲೂ ಹೋಗಲ್ಲ, ಇದೇ ಜಾಗ ಮುಂದಕ್ಕೆ ಹೋಗೋದು ಅಂತ. ಇವ್ರದ್ದು ಅಡ್ಡ ಇರೋದೇ ಅದು ಬಿಟ್ರೆ ಕಾಂಪೌಂಡ್ ಒಳಗಡೆ 4 ಗೋಡೆ ಮಧ್ಯೆ. ಇಲ್ಲಾಂದ್ರೆ ಇದೊಂದು ಲೇಔಟ್ ಅನ್ನೋದು ಅವ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಗ್ಯಾಪಲ್ಲಿ ಬಟ್ಟೆಗಳನ್ನೆಲ್ಲ ಮಡಿಸಿಟ್ಕೊಂಡ್ಬಿಟ್ಟೆ. ಇಟ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಇವಾಗ ವಾಶ್ಗೆ ಹಾಕಿದ್ದೀನಿ. ಅದಾದ್ಮೇಲೆ ಇವೇರೆಡ್ ಬ್ಲಾಂಕೆಟ್ಗಳಿದೆ, ಇದನ್ನು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ಊರಿಂದ ಯಾರಾದ್ರೂ ಬಂದ್ರೆ ಅಷ್ಟೇ ಅದು ಯೂಸ್ ಆಗೋದು. ಹಾಗಾಗಿ ವಾಷಿಂಗ್ ಮಿಷಿನು ಸೌಂಡ್ ಗರ್ರ 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 ಅಂತ ತಿರುಗ್ತಾ ಇದೆ ವಾಷಿಂಗ್ ಮಿಷಿನು. ಬಟ್ಟೆ ಮಾಡಿಸ್ಬೇಕಂದ್ರೆ ಒಂದು ಕಾಮಿಡಿ ವಿಷಯ ಆಯ್ತು. ಕಾಮಿಡಿನ ಇಲ್ಲ ಇರಿಟೇಷನ್ ಗೊತ್ತಿಲ್ಲ. ICICI ಬ್ಯಾಂಕಿಂದ ಕಾಲ್ ಬಂದಿತ್ತು. ಪರ್ಸನಲ್ ಲೋನು. ಮೇಡಮ್ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಇದೇ ಅಷ್ಟಾಗಿ ಯೂಸ್ ಮಾಡಲ್ಲ ಅಂತಂದೆ. ಓಕೆ ಮೇಡಮ್ ಯು ಆರ್ ಕ್ವಾಲಿಫೈಡ್ ಫಾರ್ 5 lakh ಪ್ರೀ ಅಪ್ರೂವ್ಡ್ ಲೋನ್ ಅಂತ ಅಂದ್ಲು. ಓಕೆ ಥ್ಯಾಂಕ್ ಯು ಅಂತಂದೆ. ವೆನ್ ಆರ್ ಯು ಗೋಯಿಂಗ್ ಟು ಅವೈಲ್ ಇಟ್ ಅಂತಂದ್ರು. ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಮೇ ನೋ ದಿ ರೀಸನ್ ಮೇಡಮ್ ಅಂತೆ. ಏನ್ ರೀಸನ್ ಹೇಳ್ತೀಯ? ನನಗೆ ಲೋನ್ ಬೇಡ ಅಂದ್ರೆ ಏನಕ್ಕೆ ರೀಸನ್? ಏನ್ ಹೇಳ್ತೀಯ ರೀಸನ್? ಅದಕ್ಕೆ ನಾನು ಅಂದೆ, ಮೇಡಮ್ ಲೋನ್ ಬೇಕು ಅನ್ನೋದಕ್ಕೆ ರೀಸನ್ ಕೇಳಿ ಹೇಳೋಣ, ಲೋನ್ ಬೇಡ ಅನ್ನೋದಕ್ಕೆ ಏನ್ ರೀಸನ್ ಹೇಳಕ್ಕಾಗತ್ತೆ? ಓಕೆ ನಾನು ರೀಸನ್ ಕೊಡ್ತೀನಿ ನಂದು, ನೀವು ಆ ರೀಸನ್ಗೆ ಕನ್ಸೆಷನ್ ಕೊಡ್ತೀರಾ ಅಂತ ಕೇಳಿದೆ. ಓಕೆ ಮೇಡಮ್ ಐ ವಿಲ್ ಟ್ರೈ, ಯು ಟೆಲ್ ಮಿ ದಿ ರೀಸನ್ ಅಂತಂದ್ಲು. ಐ ಕಾಂಟ್ ರೀಪೇ, ಐ ಆಮ್ ನಾಟ್ ಇನ್ ಪೊಸಿಷನ್ ಟು ರೀಪೇ ಇಟ್, ವಿಲ್ ಯು ಗಿವ್ ಇಟ್ ಟು ಮೀ ಅಂತಂದೆ. ನೋ ಮೇಡಮ್ ಸಾರಿ ಅಂದ್ಬಿಟ್ಟು ಅವಳೇ ಡಿಸ್ಕನೆಕ್ಟ್ ಮಾಡ್ಬಿಟ್ಲು. ಅವಳ ಕೈನಲ್ಲಿ ಅವಳಿಗೂ ಅದೇ ಜಾಬ್ ಕೊಟ್ಟಿರ್ತಾರೆ, ಅವಳ ಜಾಬ್ ಅವ್ಳು ಮಾಡ್ತಾರೆ. ಜಾಬ್ ಸರಿ, ಲೋನ್ ಅಪ್ರೂವ್ ಆಗಿದೆ ಸರಿ, ನನಗೆ ನಾಟ್ ಇಂಟ್ರೆಸ್ಟೆಡ್ ಅಂದ್ಮೇಲೆ ಮೇ ನೋ ದಿ ರೀಸನ್ ಮೇಡಮ್ ಅಂದ್ರೆ ಏನ್ ಹೇಳ್ತೀಯ? ಮೋಸ್ಟ್ಲಿ ಅವ್ರದ್ದು ಕಾಲ್ ಮಾನಿಟರಿಂಗ್ ಇರ್ಬೇಕು. ಒಂದು ಕ್ಲೈಂಟ್ ಮಾಡಿದ್ರೆ ಇಷ್ಟು ನಿಮಿಷ ಮಾತಾಡ್ಬೇಕು ಅನ್ನೋದಿರತ್ತಲ್ಲ, ಅದಕ್ಕೆ ಇಲ್ದಿರೋ ಸ್ಟೋರಿಗಳೆಲ್ಲ ಮಾತಾಡ್ಬೇಕು. ಹಂಗೆ ಇಲ್ಲ ಹೇಳಿದ್ಲು, ದಿಸ್ ಕಾಲ್ ಇಸ್ ರೆಕಾರ್ಡಿಂಗ್ ಫಾರ್ ಮಾನಿಟರಿಂಗ್ ಪರ್ಪಸ್ ಮೇಡಮ್ ಅಂತ. ಅಷ್ಟೇ, ಅದಿರತ್ತೆ. ಪ್ರತಿ ಕ್ಲೈಂಟ್ ಮಾಡಿ 5 ಸೆಕೆಂಡ್ ಅಲ್ಲಿ ಕಟ್ ಆಗೋದ್ರೆ ಅವಾಗ ಇವ್ರು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅನ್ಕೊಂತಾರೆ ಮ್ಯಾನೇಜರ್. ಅವ್ರ ಇನ್ಸೆಂಟಿವ್ಸ್ ಎಲ್ಲ ಅದಕ್ಕೆ ಏನ್ ಮಾಡ್ತಾರೆ, ಅದು ಇದು ನೀನ್ ಅದೃಷ್ಟ ಏನ್ ಅಡಿಗೆ ಮಾಡಿದ್ರಿ ಅದು ಇದು ಅಂತ ಕೇಳಿಲ್ಲ. ನನಗೆ ಇರಿಟೇಷನ್ ಜೊತೆಗೆ ಫುಲ್ ನಗು ಬರ್ತಾ ಇದೆ. ಏನ್ ಇವಾಗ ಪ್ರೋಗ್ರಾಮ್ ನಿಮ್ದು? ಫುಲ್ ಟಿಪ್. ಇವಾಗ ಕಿವಿಲಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ, ಅದು ಪ್ರೋಗ್ರಾಮ್. ಅದಾದ್ಮೇಲೆ ಮೋಸ್ಟ್ಲಿ ಯಾವ್ದೋ ಒಂದು ಪ್ರಾಜೆಕ್ಟಿಗೆ ಬಗ್ಗೆ ಫೋಟೋಗ್ರಾಫ್ ಬೇಕಂತೆ, ಫೋಟೋಗ್ರಾಫ್ ತೆಗ್ಸೋಕ್ ಹೋಗ್ಬೇಕು. ಈಗಿನ ಕಾಲದಲ್ಲೂ ಫೋಟೋಗ್ರಾಫ್ ಕೇಳ್ತಾರ ಅನ್ನೋದೊಂದು ಡೌಟ್ ಬಂದ್ಬಿಡ್ತು ನನಗೆ. ಈಗ ಹೋಗಿ ಫೋಟೋಗ್ರಾಫ್ ತೆಗ್ಸೋಕ್ ಹೋಗ್ಬೇಕು. ಇವತ್ತು ಹೋಗ್ಲಿ, ಇವಾಗ ಹೋಗ್ಲಾ, ಬೆಳಗ್ಗೆ ಹೋಗ್ಲಾ ಯೋಚನೆ ಮಾಡ್ತಾ ಇದ್ದೀನಿ. ಹೋಗ್ಬಿಡು ಬಾ, ಬಂದ್ರೆ ಮಳೆಗೆ ಸಿಕ್ಕಾಕಂತೀಯ, ನೋಡ್ಕೊಂಡು ಹೋಗು. ಬಂದ್ರೆ ಸಂಜೆ ಮಳೆ ಬರ್ಬೋದು, ಬಿಸಿಲಿದೆ ಫುಲ್. ಇನ್ನು ಬೆಳಗ್ಗೆ ಹೋಗ್ತೀನಿ. ಬೆಳಗ್ಗೆ ಹೋಗು, ಸುಮ್ನೆ ಸುತ್ತಕ್ ಹೋಗ್ತೀನಿ, ಏನು ಕೆಲಸ ಇಲ್ಲ. ಸುಮ್ನೆ ಸುತ್ತಕ್ ಹೋಗೋದಾದ್ರೆ ಈಗ್ಲೇ ಹೋಗು, ನಾಳೆ ಕೊಡ್ತಾರ. ಈಗ ಹೋಗಕ್ ಆಗಲ್ಲ, ಯಾಕಂದ್ರೆ ಈಗ ನಾನು ಹೋಗ್ಬೇಕಂದ್ರೆ ಶೇವ್ ಮಾಡ್ಬೇಕು, ಅವೆಲ್ಲ ಇದೆ. ಸೀಮು ಸ್ನಾನ ಆಗೋಗಿದೆ, ಸ್ನಾನ ಆದ್ಮೇಲೆ ಯಾವ ಶೇವ್ ಮಾಡ್ತಾರೆ ಎಲ್ಲ ಮುಗಿಸ್ಕೊಂಡು ನಾಳೆ ಹೋಗ್ತೀನಿ. ಇವತ್ತು ಸುಮ್ಮನೆ ಹೋಗ್ತೀನಿ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ. ಹೆಂಗಿರೋ ನಿಮಗೆ ಏನು ಕೆಲಸ ಇಲ್ಲ ಇವತ್ತು. ಎಂಜಾಯ್ ಮಾಡಿ, ನಮಗೆ ಕೆಲಸ ಇದೆ. ತಗೊಳ್ಳಿ ಹಂಗೆ ಈ ಕ್ಯಾಮ್ರಾ ಚಾರ್ಜ್ಗೆ ಹಾಕಿ, ಚಾರ್ಜ್ ಖಾಲಿಯಾಗಿದೆ. ಆಯ್ತಾ?
ಆಯ್ತಾ ಹೊರಟ್ರಾ? ಓಕೆ, ಬರೋದು ಹೋಗಿ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಮತ್ತಿಗೆರೆಗೆ ಹೋಗಿ ಅಷ್ಟೇ, ಇನ್ನೇನು ಇಲ್ಲ ಕೆಲಸ, ಏನು ಕೆಲಸ ಇಲ್ಲ ಆ್ಯಕ್ಚುಲಿ. ಹಂಗೆ ಅಲ್ಲಿ ಹೋಗ್ತೀನಿ, ಯಾವ್ದಾದ್ರು ಸ್ಟುಡಿಯೋ ಗಿಡಿಯೋ ಸಿಗ್ತೈತ ನೋಡ್ತೀನಿ. ಸಿಕ್ಕಿದ್ರೆ ಶೇವ್ ಮಾಡ್ಕೊಂಡೆ ಹೋಗ್ಬಿಡು, ಅದು ಸಿಕ್ಕಿರತ್ತೆ ಅಲ್ಲೇ ತೆಗ್ಸ್ಕೊಂಡೆ ಬಂದು. ಸಾಲ ಆಗಿದೆ. ಓಕೆ ಸರ್, ಬೆಳಗ್ಗೆ ನೀಟಾಗಿ ಡ್ರೆಸ್ ಆಗಿ ಹೋಗ್ತೀನಿ. ಮೇಕಪ್ ಮಾಡ್ಕೊಂಡು ನನಗೆ ಕೊಡು ಕಾಂಟ್ರಾಕ್ಟ್ ಅಲ್ವಾ. ಸೊ ಈಗ ನಾವು ಮತ್ತಿಗೆರೆಗೆ ಹೋಗಿ ಬರ್ತೀವಿ. ಬರೋದ್ರೊಳಗೆ ಏನು ಮಾಡಿದ್ದೀರಾ ಸಾರು? ನೆನ್ನೆ ಮಾಡಿದ ತರಕಾರಿ ಸಾರು ಟಚ್ಚು ಮಾಡಿಲ್ವಲ್ಲ ಮನು. ಇನ್ನೂ ಆಯ್ತಾ? ಕಾಳು ಸಾಂಬಾರು ಟಚ್ ಮಾಡಿರ್ತಾನೆ ಖಾಲಿ ಆಗತ್ತೆ. ನೆನ್ನೆ ಕಾಳು ಸಾಂಬಾರು ಮಾಡಿ ಇಟ್ಟಿರೋದು, ಟಚ್ಚೇ ಮಾಡಿಲ್ಲ. ನೆನ್ನೆ ನೈಟ್ ಚಿಕನ್ ತಂದ್ರು, ಪಲಾವ್ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಚಿಕನ್ ಪಲಾವ್ ತಿನ್ಕೊಂಡ್ವಿ. ಬೆಳಗ್ಗೆ ಚಪಾತಿ ಮಾಡಿ ತಿಂದೆ. ನೆನ್ನೆ ಬೆಳಗ್ಗೆ ಮಾಡಿ ಸಾಂಬಾರು ಅಲ್ಲೇ ಇದೆ, ಅದೇ ಇವತ್ತು ಖಾಲಿ ಮಾಡಲೇಬೇಕು. ಉಳ್ಕೊಂಡ್ರೆ ನಾಳೆಗೂ ಅದೇನೆ ಡಿಸೈಡ್ ಮಾಡು. ಹುಡುಗಾದ್ರೂ ಪರವಾಗಿಲ್ಲ, ಅದನ್ನ ಖಾಲಿ ಮಾಡ್ತೀನಿ. ಏನಾದ್ರು ಮಾಡು, ಒಟ್ನಲ್ಲಿ ಖಾಲಿ ಮಾಡು. ನೋ ವೇಸ್ಟಿಂಗ್ ಪ್ರೋಗ್ರಾಮ್. ಬಾಯ್. ಓಕೆ ಬಾಯ್. 2 hours later. ಮನು ಇವಾಗ ಜಸ್ಟ್ ಮನೆಗೆ ಬಂದ್ರು. ಅದು ಸ್ನಾನ ಟವಲ್ ಮನು, ಮುಖನೂ ಅದ್ರಲ್ಲೇ ಒರೆಸ್ತೀಯ, ಸ್ನಾನ ಮಾಡ್ಕೊಂಡು ಅದ್ರಲ್ಲೇ ಒರೆಸ್ಕೊಂತೀಯ. ಇದನ್ನ ಟವಲ್ ಅಂತಾರೆ. ಟವಲ್ಲು ಸ್ನಾನಕ್ಕೆ ಬೇರೆ, ಮುಖ ತೊಳ್ಕೊಂಡಾಗ ಮುಖ ಒರ್ಸಕ್ ಬೇರೆ ಇಟ್ಕೋಬೇಕು. ನಾವೇನು ಅಂಬಾನಿಗಳು? ಓ, ಏನು ಒಂದು ಟವಲ್ ಅಫೋರ್ಡ್ ಮಾಡೋಕ್ಕೂ ನಿನ್ಗೆ ಅಂಬಾನಿ ಲೆವೆಲ್ಗೆ ಇರ್ಬೇಕಾ? ನಮ್ಗೆ ಎಲ್ಲ ಬಟ್ಟೆ ಒಂದು, ನಾನು ಹೇಳ್ದಲ್ಲ ಮಂಜು, ನನಗೆ ನಾನು ಚೆನ್ನಾಗಿರ್ಬೇಕು. ಬಟ್ಟೆ ಯಾವ್ದಾದ್ರೂ ನಮಗೇನು ಇದು ಚೆನ್ನಾಗಿದ್ರೇನು ಹಾಳಾದ್ರೇನು? ಹಾಳಾದ್ರೆಲ್ಲ ಒಗ್ಗರಿಗೆ ಕಾಣತ್ತಲ್ಲಿ. ಮೆಷಿನ್ ಹೋಗಿದ್ದೆ, ವೈಟ್ ಕಲರ್ ಮೆಷಿನ್ಗೆ ಹಾಕಕ್ಕಾಗಲ್ಲ. ಹ್ಯಾಂಡ್ ವಾಶ್ ಮಾಡೋದದು. ನಾನು ಏನ್ ಹೇಳಕ್ ಬಂದೆ ನಾನು ಅಂತಂದ್ರೆ, ಬೋರ್ ಹೊಡೆದೋಯ್ತು ನೀನ್ ಇಲ್ದಲೆ ನನಗೆ. ಹೌದಾ? ಅಲ್ಲಿ ಹಾಲು ಇಕ್ಕಿದ್ದೀನಿ, ಹೋಗ್ತೈತೆ ಅಲ್ಲಿ ಮಾತ್ರ ಅಲ್ಲ. ನಡಿ, ಲೊಕೇಶನ್ ಚೇಂಜ್, ಶಿಫ್ಟಿಂಗ್ ಟು ಕಿಚನ್ ನಾವು. ಅಯ್ಯೋ, ಬರೀ ಇಂಥ ಕೆಲಸನೇ ಮಾಡೋದು ಇವರು, ಒಂದಲ್ಲ ಎರಡಲ್ಲ. ನನಗೆ ಏನ್ ಮಾಡಿದೆ? ಹಿಂಗ್ ಫುಲ್ ಫ್ಲೇಮ್ ಕೊಟ್ರೆ ಇಲ್ಲಿ ಸೀದೋಗಲ್ವ ಮನು, ಅದು ಉಜ್ಜವಷ್ಟ್ರಲ್ಲಿ ಕೈ ನೋವು ಬರುತ್ತೆ ಮನು. ಹಂಗೆ ಹೇಳ್ಬಿಟ್ಟು ಪ್ರತಿದಿನನೂ ಹೊಸ ಹೊಸ ಬೌಲ್ ತಂದು ಕೊಡ್ತೀಯ ಹಾಲು ಕಾಯಿಸಕ್ಕೆ? ಬೌಲೆಲ್ಲ ಏನಿಲ್ಲ. ಏನ್ ಮಾಡಿದ್ರು ತಪ್ಪಲ್ಲ, ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು ಅಂತ. ನೀನು ಇಷ್ಟು ಕಮ್ಮಿ ಇಡಬೇಕು ಅಂತ ಏನಿಲ್ಲ. ಇಷ್ಟು ಕೊಟ್ರೆ ಏನಾಗಲ್ಲ. ಫುಲ್ ಕೊಟ್ಟಾಗ ಏನಾಗತ್ತೆ ಗೊತ್ತಾ, ಇಲ್ಲಿ ಹಾಲಾಗಿರತ್ತಲ್ಲ ನೋಡಿ, ಇಲ್ಲಿ ಕಟ್ಟತ್ತಲ್ಲ ಇದು, ಅದು ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಬೇಕು. ಅದು ಕೈ ನೋವು ಸ್ಟಾರ್ಟ್ ಆಗತ್ತೆ ಅವಾಗ. ಸ್ಪೂನಲ್ಲಿ ತಿರುಗಿಸು, ಇಲ್ಲ ಬಡ್ ಅಂತ ಆರ್ಬಿಡತ್ತೆ ಮೇಲ್ಗಡೆಗೆ. ಅದು ಸ್ಟೀಲ್ ಬಟ್ಲುದು ಇದೊಂದು ಪ್ರಾಬ್ಲಮ್. ಹಿಂಗೆ ತಿರುಗಿಸ್ಬೇಕು, ಅವಾಗ ಅದು ಕ್ರೀಮ್ ಕೆಳಗಡೆ ಸ್ಟೋರ್ ಆಗಿರತ್ತಲ್ಲ, ಅದಕ್ಕೆ ಅದು ಬಡ್ ಅಂತ ಆರತ್ತೆ. ಅದು ಹಂಗೆ ತಿರುಗಿಸಿದಾಗ ಅದು ಮಿಕ್ಸ್ ಆಗತ್ತೆ. ಬಿಡಪ್ಪ, ನಮಗೆ ಗೊತ್ತಿಲ್ಲ, ನಿನಗೆ ಗೊತ್ತು. ಈಗ ನೀನು ನಮಗೆ ಈರುಳ್ಳಿ ಕುಯ್ದು ಕೊಟ್ರೆ ಏನ್ ಮಾಡ್ತೀರಾ? ಅಲ್ಲಿ ನೋಡಿ ಒಂದಿನ ತರಕಾರಿ ತಿನ್ನೋಮನು. ತರಕಾರಿ ಅದು ಇದು ಯಾರಾದ್ರೂ ತರಕಾರಿ ಅಂತಾರೆ ಇಲ್ಲ ಮೊಟ್ಟೆ ಸಾಯಿಸ್ತೀಯ, ಇಲ್ಲ ಕೋಳಿ ಸಾಯಿಸ್ತೀಯ, ಏನಾದ್ರೂ ಒಂದು ಇರ್ಬೇಕಪ್ಪ. 5 grams ಆಫ್ ಪ್ರೋಟೀನ್, ಅದು ಗೊತ್ತಾ? 5 grams ಆಫ್ ಪ್ರೋಟೀನ್ ಒಂದು ಎಗ್ಗು. ನನಗೆ ಪ್ರೋಟೀನ್ ಬೇಕು. ನಾನು ಊಟ ಬಿಟ್ರು ಹೊಟ್ಟೆ ಕರೆಕ್ಟ್ ಆಗಿಲ್ಲ. ನನ್ನ ಚಿಂತೆ ನನಗೆ. ಅಯ್ಯೋ ದೇವ, ಆ ಕೋಳಿಗಳು ಮೊಟ್ಟೆಗಳು ಅದೆಷ್ಟು ಬೈಕಂತವೋ ನನ್ನ ಗಂಡನ ಗೊತ್ತಿಲ್ಲ. ಸರಿ ಆಯ್ತು, ಇವಾಗನೇ ಮಾಡ್ತೀಯಾ ಆಮೇಲೆ? ಇದು ಆಮ್ಲೆಟ್ ಬುರ್ಜಿನ ಏನ್ ಮಾಡ್ತೀಯಾ? ಬುರ್ಜಿ. ಹಾಗಾದ್ರೆ 7:30ಗೆ ನನ್ಗೊಂದು ಕಾಲ್ ಇದೆ. ಲಾಂಗ್ ಇಲ್ಲ, ಶಾರ್ಟ್ ಕಾಲ್. ಈಗ ಕಾಫಿ ಮಾಡ್ಬಿಡು ಬೇಗ, ಬಿಸಿ ಮಾಡಿರೋದಕ್ಕೆ. ನಾನು ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ ಕುಡಿಯಕ್ಕೆ, ಮಾಡ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೆ, ಇದು ಯಾವುದೋ ಒಂದು ಮೀಟಿಂಗ್ 7:30 ಸ್ಕೆಡ್ಯೂಲ್ ಮಾಡಿ ಪೋಸ್ಟ್ಪೋನ್ ಮಾಡ್ತಾನೆ ಅವ್ರೆ. ಎವ್ರಿ ಹಾಫ್ ಅನ್ ಅವರ್ಗೂ ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಅಂತ. ಇನ್ನೂ ತಗೊಂಡಿಲ್ಲ. 9 ಗಂಟೆ ಆಯ್ತು. ಈ ಕಡೆ ಹೋಗಿ ಊಟನೂ ಮಾಡಕ್ಕಾಗಲ್ಲ, ಸಿಸ್ಟಮ್ ಮುಂದೆನೆ ಇರ್ಬೇಕು. ಏನಾದ್ರು ಮೀಟಿಂಗ್ ತಗೋಬಿಟ್ರೆ ಅನ್ನೋ ಟೆನ್ಷನ್. ಮನು ಇವಾಗ ಹೋಗಿ ಎಗ್ ಬುರ್ಜಿ ಮಾಡಿ ಬಂದ್ರು. ಏನಪ್ಪ ಆಯ್ತಾ ಎಗ್ ಬುರ್ಜಿ? ಇಸ್ ಡನ್. ಎಗ್ ಬುರ್ಜಿ ಇಸ್ ವೆರಿ ಟೇಸ್ಟಿ. ತಿಂದೇ ಇಲ್ಲ, ಅಲ್ಲೇ ಟೇಸ್ಟಿ ಅಂತ ಹೇಳ್ಬಿಟ್ಟು ನಾನು. ನಾವು ಮಾಡ್ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟೆ ಮಾಡೋದು ನಾವು. ಈಗ ಬಾಂಡ್ಲಿ ಐತಾ ಇಲ್ವಾ ಎಗ್ ಬುರ್ಜಿ? ಐತೆ, ಇಬ್ಬರಿಗೂ ಐತೆ. ಅದು ನಾವು ಹೆಂಗೆ ಮಾಡಿದ್ರೆ 3 ಜನಕ್ಕೆ ಆಗೋ ಲೆಕ್ಕದಲ್ಲಿ ಮಾಡ್ತೀವಿ. ನೆನ್ನೆ ಚಿಕನ್ ಮಾಡಿದ್ರಲ್ಲ, ಮಾಡ್ತೀನಿ ಚಿಕನ್ ಅನ್ಕೊಂಡು ಅಲ್ಲೇ ಅರ್ಧ ಖಾಲಿ ಮಾಡಿ ಒಂದೇ ಒಂದು ಟೇಸ್ಟ್ ತಗೊಂಡಿದ್ದು.
ಏನ ಚಿಕನ್ ಪೀಸ್ ಆ ಒಂದು ಅನ್ನೋದು ಎಷ್ಟು ಒಂದಿತ್ತು? ಒಂದೇ ಒಂದೇ ಅಂತೆ. ಎಗ್ ಬುರ್ಜಿ ಚೆನ್ನಾಗಿ ಮಾಡ್ತಾರೆ ಮನು. ಅದೇನೋ ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಎಲ್ಲ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ನನಗೆ ನಾನು ತಪ್ಪರಿ ಎಗ್ ಬುರ್ಜಿ, ನಂಗೆ ಎಗ್ ಇಂಟ್ರೆಸ್ಟು ಇಲ್ಲ ತಿನ್ನಕ್ಕೆ, ನಂಗೆ ಅಷ್ಟು ಅಂತ ಚೆನ್ನಾಗಿ ಮಾಡೋಕ್ಕೂ ಬರಲ್ಲ. ಆಮ್ಲೆಟ್ ಚೆನ್ನಾಗಿ ಮಾಡ್ತೀನಿ ಅಲ್ವಾ ಮನು? ಯಾರು? ನಾನು. ಹಂಗಂತ ಅಂತಾರೆ. ತಿಂತೀಯಲ್ಲ ಮನು, ಎರಡೆರಡು ಆಮ್ಲೆಟ್ ಮಾಡಿಕೊಟ್ಟಾಗ. ಆಮ್ಲೆಟ್ ಯಾರು ಮಾಡಿದ್ರು ತಿನ್ನಕ್ಕೇನು ಕಷ್ಟನ? ಈಸಿ ಅದು. ಈ ಡೈಲಾಗ್ಗಳು ಚೆನ್ನಾಗಿದೆ ಅಂತ ತಿಂತಾನೆ ಇರ್ತಾರೆ ಮಾಡಿಕೊಟ್ಟಿದ್ದೆಲ್ಲ. ಆಮೇಲೆ ಕೇಳಿದ್ರೆ ಎಲ್ಲ ಒಂದೇ ಟೇಸ್ಟು ಅಂತಾರೆ. ಹೌದು. ಅವ್ರನ್ನ ಇದೊಂದು ಮೀಟಿಂಗ್ಗೋಸ್ಕರ ಕಾಯ್ತಾ ಇದ್ದೀನಿ. ಈ ಮೀಟಿಂಗ್ ಆದ ತಕ್ಷಣ ಊಟ ಮಾಡಬೇಕು. ಆಲ್ರೆಡಿ ಲೇಟ್ ಆಗೋಯ್ತು, 9-10 ಆಗೋಯ್ತು. ಇವಾಗ ರೈಸ್ ಇಟ್ಟಿದ್ದೀನಿ, ಕುಕ್ಕರ್ ಆರಬೇಕು. ಅಷ್ಟೊತ್ತಿಗಾಗತ್ತೆ ಅಲ್ವಾ? ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಪಿಂಗ್ ಮಾಡಿ ಕೇಳ್ಬಿಟ್ಟು ನಮ್ಮ ಮ್ಯಾನೇಜರ್ನ ಐ ಗೋ ಫಾರ್ ಡಿನ್ನರ್ ಅಂತ ಎದ್ದು ಹೋಗೋದೆ. ತೀರಾ ಲೇಟ್ ಆಗಿ ತಿಂದ್ರೆ ಏನ್ ಗೊತ್ತಮ್ಮ, ನನ್ಗೇನ್ ಪ್ರಾಬ್ಲಮ್ ಇಲ್ಲ, ನನ್ಗೆ ಡೈಜೆಷನ್ ಪ್ರಾಬ್ಲಮ್, ನಿದ್ದೆ ಪ್ರಾಬ್ಲಮ್ ಇಲ್ಲ. ಮನುಗೆ ಪ್ರಾಬ್ಲಮ್. ಅವ್ರು ಲೇಟ್ ಆಗಿ ಊಟ ಮಾಡಿದ್ರೆ ಮಿಡ್ ನೈಟ್ ತನಕ ಮಲ್ಗಲ್ಲ, ಡೈಜೆಷನ್ ಆಗಲ್ಲಂತೆ ಅವರಿಗೆ. ಮೊದ್ಲೇ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿಲ್ಲ. ಅದರೊಳಗಡೆ ನೋಡಿ, ಬೆಳಗ್ಗೆ ಚಪಾತಿ ತಿಂದ್ರು 3, ಇವಾಗನು ಹೊಟ್ಟೆ ಶೀತ ಇಲ್ವಂತೆ, ಇವಾಗನು ಚಪಾತಿ ಡೈಜೆಸ್ಟ್ ಆಗಿಲ್ಲ ಅಂತೆ. ಇದು ಅವ್ರದ್ದು ಪ್ರಾಬ್ಲಮ್. ಅವ್ರದ್ದು ಗ್ರೈಂಡರ್ ಸರಿ ಇಲ್ಲ, ಹಳೇದು ತುಕ್ಕಿಡಿದ್ಬಿಟ್ಟಿದೆ ಗ್ರೈಂಡರ್. ಅವ್ರದ್ದು ಸರ್ವಿಸ್ ಮಾಡಿಲ್ಲ ಅದು. ನೀನು ಹೇಳೋದೆಲ್ಲ ಕರೆಕ್ಟ್. ಓಕೆ, ಗೋ ಅಂಡ್ ಕಂಟಿನ್ಯೂ ಯುವರ್ ವರ್ಕ್. ಐ ವಿಲ್ ಆಲ್ಸೋ ಕಂಟಿನ್ಯೂ ಮೈ ವರ್ಕ್. ಸಿಗೋಣ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming